4ನೇ ತಾರೀಕು ಮತ ಎಣಿಕೆ ದಿನದಂದು ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿದೆ. ಪೊಲೀಸ್ ಇಲಾಖೆ ಕೂಡ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕೆಲವೊಂದು ಇಂಪಾರ್ಟೆಂಟ್ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ಮೊದಲನೇದಾಗಿ ಎಂಟ್ರಿ ಪಾಯಿಂಟು ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸಸ್ ಮೇನ್ ನಾರ್ತ್ ಗೇಟ್ ಏನು ಎಂಟ್ರಿ ಇದೆ, ಆ ಎಂಟ್ರಿ ಪಾಯಿಂಟಲ್ಲಿ ಕ್ಯಾಂಡಿಡೇಟ್ ಏಜೆಂಟ್, ಮಾಧ್ಯಮದವರಿಗೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಪ್ರವೇಶ ದ್ವಾರ ಇದೆ. ಈಸ್ಟ್ ಗೇಟಲ್ಲಿ ಮೇನ್ ಎಂಟ್ರಿ ಇರತಕ್ಕಂಥ ಗೇಟಲ್ಲಿ ಈಸ್ಟ್ ಸೈಡ್ ಏನು ಬಿಟಿಎದ್ದು ಖಾಲಿ ಮೈದಾನ ಇದೆ, ಅದರ ಮೂಲಕ ಬರ್ತಕ್ಕಂಥದ್ದು ಕೌಂಟಿಂಗ್ ಏಜೆಂಟ್ಸಿಗೆ ನಾವು ಅಲ್ಲಿ ಬರ್ತಕ್ಕಂಥದ್ದು ದಾರಿ ಮಾಡಿದ್ವಿ. ಎಲ್ಲರಿಗೂ ಕೂಡ ಕಡ್ಡಾಯವಾಗಿ ಪಾಸ್ ಧರಿಸಿರ್ಬೇಕು ಮತ್ತು ಮೊಬೈಲ್, ಪರ್ಸ್ ಇತ್ಯಾದಿಗಳನ್ನು ನಾವು ಯಾವುದೇ ಕಾರಣಕ್ಕೂ ಅಲೋ ಮಾಡೋದಿಲ್ಲ. ದಯವಿಟ್ಟಾಗಿ ಎಲ್ಲರೂ ಕೂಡ ಸಹಕರಿಸಬೇಕು. ಕ್ಯಾಂಡಿಡೇಟ್ ಏಜೆಂಟ್ಸ್, ಮಾಧ್ಯಮದವರು, ಸರ್ಕಾರಿ ಅಧಿಕಾರಿಗಳಿಗೆ ಮೇನ್ ಬಿಲ್ಡಿಂಗ್ನಲ್ಲಿ ಇರತಕ್ಕಂಥ ಈಸ್ಟ್ ಗೇಟ್ ಏನಿದೆ ಅದರ ಪಕ್ಕದಲ್ಲಿ ತಮಗಾಗಿ ನಿಗದಿಪಡಿಸಿರ್ತಕ್ಕಂಥ ಸ್ಥಳದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ತಮಗೆ ಎಲ್ಲಿ ನಿಗದಿಪಡಿಸಿದೆ ಆ ಸ್ಥಳದಲ್ಲಿ ಪಾರ್ಕಿಂಗು ತಮ್ಮ ವಾಹನಗಳನ್ನು ನಿಲ್ಲಿಸಬೇಕು. ಮೇನ್ ಬಿಲ್ಡಿಂಗ್ ಬಂದ ನಂತರ ಮತ್ತೆ ಮೇನ್ ಬಿಲ್ಡಿಂಗ್ದಲ್ಲಿ ನಾರ್ತ್ ಗೇಟ್ಗೆ ಕೇವಲ ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ಎಂಟ್ರೆನ್ಸ್ ಇದೆ. ಈಸ್ಟ್ ಗೇಟಲ್ಲಿ ಸಂಬಂಧಪಟ್ಟಂಥ 4 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಗೆ ಎಂಟ್ರಿ ಇದೆ. ತಮಗಾಗಿ ಯಾರು ಏಜೆಂಟ್ಸ್, ಕೌಂಟಿಂಗ್ ಏಜೆಂಟ್ಸು ಬರ್ತಾರೆ ಅವರಿಗೆ ಸೂಚನಾ ಫಲಕಗಳನ್ನು ಹಾಕಲಾಗಿದೆ. ಸೌತ್ ಗೇಟಲ್ಲಿ 4 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಗೆ ಎಂಟ್ರಿ ಪಾಯಿಂಟ್ ಇದೆ. ಅಲ್ಲಿ ಬರ್ತಕ್ಕಂಥ ಕೌಂಟಿಂಗ್ ಏಜೆಂಟ್ಸು ಆ ಗೇಟ್ ಮುಖಾಂತರ ಹೋಗಬೇಕು. ಮತ್ತು ಸೌತ್ ಗೇಟಲ್ಲಿ ಮಾಧ್ಯಮ ಸ್ನೇಹಿತರಿಗೆ ಎಂಟ್ರಿ ಮಾಡೋದಕ್ಕೆ ಮಾಡಿದ್ವಿ. ಒಳಗಡೆ ಬರ್ತಕ್ಕಂಥ ಎಲ್ಲರೂ ಕಡ್ಡಾಯವಾಗಿ ಪಾಸ್ ಧರಿಸಿರಬೇಕು. ಈಗಾಗಲೇ ಹೇಳಿದಂಗೆ ಯಾವ ಕಾರಣಕ್ಕೂ ಕೂಡ ಮೊಬೈಲ್, ಪರ್ಸು ಇತ್ಯಾದಿಗಳನ್ನು ನಾವು ಅಲ್ಲಿ ಅಲೋ ಮಾಡೋದಿಲ್ಲ. ಕೌಂಟಿಂಗ್ ಏಜೆಂಟ್ಸು ಮತ್ತು ಕ್ಯಾಂಡಿಡೇಟ್ ಏಜೆಂಟ್ಸಿಗೆ ಈಸ್ಟ್ ಗೇಟ್ ಏನಿರುತ್ತೆ ಅದರ ಪಕ್ಕದಲ್ಲಿ ಒಂದು ನಾವು ಪೇಯ್ಡ್ ಕ್ಯಾಂಟೀನನ್ನು ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಅಲ್ಲಿ ತಾವು ಅದನ್ನು ಉಪಯೋಗ ಪಡ್ತಕ್ಕಂಥದ್ದು. ಉಳಿದಂಥ ಸರ್ಕಾರಿ ಅಧಿಕಾರಿಗಳಿಗೆಲ್ಲ ಕೂಡ ಸೆಲ್ಲರ್ದಲ್ಲಿ ಊಟದ ವ್ಯವಸ್ಥೆ, ಲಘು ಉಪಹಾರದ ವ್ಯವಸ್ಥೆ ಇರುತ್ತೆ. ಸೆಲ್ಲರಲ್ಲಿ ಹೋಗೋದಕ್ಕೆ ತಮ್ಗೆ ಏನು ನಿಗದಿಪಡಿಸಿದ ಸ್ಥಳ ಇದೆ ಅದರ ಮೂಲಕ ಹೋಗಿಬಿಟ್ಟು ತಾವು ಲಘು ಉಪಹಾರ ಮತ್ತು ತಮಗೆ ನೀಡಿರ್ತಕ್ಕಂಥ ಲಂಚ್ ವ್ಯವಸ್ಥೆನ ಸ್ವೀಕರಿಸ್ಬಿಟ್ಟು ಮತ್ತೆ ವಾಪಸ್ ಕೌಂಟಿಂಗ್ ಸ್ಥಳಕ್ಕೆ ಬರಬೇಕು. ಕಾರಿಡಾರ್ದಲ್ಲಿ ಅನಾವಶ್ಯಕವಾಗಿ ಮಾತಾಡ್ತಾ ನಿಲ್ಲೋದನ್ನು ದಯವಿಟ್ಟು ತಾವು ಸಹಕಾರ ನೀಡಬೇಕು. ಯಾರನ್ನೂ ಕೂಡ ನಾವು ಕಾರಿಡಾರ್ದಲ್ಲಿ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ತಮಗೇನು ನಿಗದಿಪಡಿಸಿರ್ತಕ್ಕಂಥ ಕರ್ತವ್ಯ ಮಾಡೋದಕ್ಕೆ ಸೂಚನೆ ನೀಡಿದ್ದಾರೆ ಜಿಲ್ಲಾಧಿಕಾರಿಗಳು, ಅದನ್ನು ಪಾಲಿಸಬೇಕು. ಸಂಪೂರ್ಣವಾಗಿ ಶಾಂತಿ ಮತ್ತು ಸುಗಮವಾಗಿ ಕೌಂಟಿಂಗು ನೀಡೋದಕ್ಕೆ ಜಿಲ್ಲಾಡಳಿತ ಏನು ವ್ಯವಸ್ಥೆ ಮಾಡಿಕೊಂಡಿದೆ. ಬಂದಿರತಕ್ಕಂಥ ಎಲ್ಲ ಕೌಂಟಿಂಗ್ ಏಜೆಂಟ್ಸು, ಕ್ಯಾಂಡಿಡೇಟ್ ಏಜೆಂಟ್ಸು ಸಹಕಾರ ನೀಡಬೇಕು. ಈಗಾಗಲೇ ಜಿಲ್ಲಾದ್ಯಂತ 144 ಜಾರಿ ಇದೆ ಮತ್ತು ಡ್ರೈ ಡೇ ಕೂಡ ಜಾರಿ ಮಾಡಿದ್ದಾರೆ. ಮತ್ತು ಯಾವುದೇ ಕಾರಣಕ್ಕೂ ವಿಜಯೋತ್ಸವ ಆಚರಣೆ ಮಾಡದ ರೀತಿಯಿಂದ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಗೈಡ್ಲೈನ್ಸ್ ಇದೆ ಅದನ್ನೆಲ್ಲರೂ ಕೂಡ ಪಾಲನೆ ಮಾಡಬೇಕು. ಜಿಲ್ಲೆಯನ್ನು ಶಾಂತ ರೀತಿಯಿಂದ ಇರೋದಕ್ಕೆ ತಮ್ಮದೆಲ್ಲ ಸಹಕಾರ ಭಾಳ ಮುಖ್ಯ. ತಾವೆಲ್ಲರೂ ಸಹಕಾರ ಕೊಡ್ತೀರಿ ಪೊಲೀಸ್ ಇಲಾಖೆಗೆ, ಜಿಲ್ಲಾಡಳಿತಕ್ಕಂತ ಹೇಳಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡ್ತೀನಿ.